ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮಸ್ತತೆ. ಶಕ್ತಿಮಠದ ಚೌಡೇಶ್ವರಿ ಅಮ್ಮನವರ ಭವಿಷ್ಯವಾಣಿಯ ಪ್ರಕಾರ ಈ ವರ್ಷ 2024 ಯುಗಾದಿಯ ನಂತರ ಏನು ಮಳೆಯ ಫಲ ಏನಿದೆ ಅಂತಂದರೆ ಬಹಳ ವಿಶೇಷವಾದಂತಹ ಫಲವನ್ನು ಅನುಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಅಂತಂದರೆ ಈ ಸಾರಿ ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗ್ತಕ್ಕಂಥದ್ದು. ಮಳೆ ಯಾವ ರೀತಿ ಇರ್ತದೋ ಬೆಳೆಯೂ ಕೂಡ ಅದೇ ರೀತಿ ಇರ್ತದೆ. ಆದರೆ ಬೆಳೆ ಕೈಗೆ ಸಿಗ್ತಕ್ಕಂಥದ್ದು ಬಹಳ ಕಷ್ಟವಿರ್ತದೆ ಈ ಸಾರಿ. ಅದರಿಂದ ಏನು ಮಳೆ ಆಗ್ತದೋ ಅದ್ರ ಜೊತೆ ರೋಗ ರುಜಿನಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರ್ತಕ್ಕಂಥದ್ದು. ಅದೇ ರೀತಿ ಈ ವರ್ಷ ಬಹಳ ಎಚ್ಚರಿಕೆಯಿಂದ ಮುಂದುವರೆದಿದ್ದೆ ಆದರೆ ಬಹಳ ಒಳಿತನ್ನ ಜನಗಳು ಕಾಣ್ತಾರೆ. ತಾಯಿಯ ಸಾನ್ನಿಧ್ಯದಲ್ಲಿ ಅಂದರೆ ಧರ್ಮದ ಸನ್ನಿವೇಶಗಳನ್ನು ಎದುರಿಸಿ ಮುಂದುವರೆದು ತಾಯಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗ್ತದೆ. ಇಂಥದನ್ನು ಮಾಡಿದರೆ ಖಂಡಿತವಾಗ್ಲೂ ಒಳಿತನ್ನ ಕಾಣಬಹುದು. ಹಾಗೆ ಈ ಸಾರಿ ಅಪಘಾತಗಳಾಗಿರ್ಬೋದು, ಸಾವು ನೋವುಗಳು ಬಹಳಷ್ಟು ಆಗ್ತದೆ ಅಂತಕ್ಕಂತಹ ಭವಿಷ್ಯವಾಣಿ ಈ ತಾಯಿಯಿಂದ ಬಂದಿರತಕ್ಕಂಥದ್ದು. ಅದನ್ನ ಎಚ್ಚರಿಕೆಯಿಂದ ವಹಿಸಿ ತುಂಬಾ ಎಚ್ಚರಿಕೆಯಿಂದನೇ ಎಲ್ಲರೂ ನಡೆಯೋದ್ರಿಂದ ಬಹಳ ಒಳಿತನ್ನ ಕಾಣ್ತೀರಿ ಅಂತಕ್ಕಂತಹ ಭವಿಷ್ಯವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ. ಈ ಸಾರಿ ಸಾವು ನೋವುಗಳು ಅಂತಂದ್ರೆ ವಾಹನ ಅಪಘಾತಗಳಾಗಿರ್ಬೋದು, ಅಥವಾ ಅಗ್ನಿಸ್ಫೋಟಕಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಇನ್ನು ದೇಶದ ಮೇಲೆ ಆಗ್ತಕ್ಕಂತಹ ಒಂದು ಸನ್ನಿವೇಶಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅತಿಯಾಗಿ ಆಗ್ತದೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತೇಳಿ ಅಮ್ಮನವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಎಚ್ಚರಿಕೆಯಿಂದ ಪಾಲನೆ ಮಾಡಿದರೆ ತುಂಬಾ ಒಳ್ಳೇದಾಗ್ತದೆ ಅಂತಕ್ಕಂತಹ ಒಂದು ಮಾತು. ಗಣ್ಯ ವ್ಯಕ್ತಿಗಳು ಅಂತಕ್ಕಂಥದ್ದೇನಿದೆ, ನಮ್ಮ ದೈವದ ದೃಷ್ಟಿಯಲ್ಲಿ ಗಣ್ಯರಾಗ್ಲಿ ದೊಡ್ಡವರು ಚಿಕ್ಕವರು ಅಂತ ಯಾರು ಬರೋದಿಲ್ಲ, ಎಲ್ಲರೂ ಕೂಡ ಒಂದೇ ಸಮನಾಗಿ ಬರ್ತಾರೆ. ಅದರಿಂದ ದೇವಿ ಹೇಳಿರುವಂತ ಸೂಚನೆ ಏನು ಅಂತಂದ್ರೆ ಸಾವು ನೋವುಗಳು ಜಾಸ್ತಿ ಆಗ್ತವೆ ಅಂತ ಬಂದಿದೆಯಾ, ಪರಂತು ಈ ಗಣ್ಯರು ದೊಡ್ಡವರು ಚಿಕ್ಕವರು ಅಂತಕ್ಕಂತಹ ಮಾತು ಈ ಕ್ಷೇತ್ರದಲ್ಲಿ ಇಲ್ಲ. ರೈತರಿಗೆ ಬಹಳ ವಿಶೇಷವಾಗಿ ಫಲ ಇದೆ, ಆದ್ರೆ ಅದನ್ನ ಎದುರು ನೋಡಬಹುದು. ಮಳೆಯೂ ಕೂಡ ಇದೆ, ಬೆಳೆಯೂ ಕೂಡ ಇದೆ, ಆದ್ರೆ ಎಚ್ಚರಿಕೆಯಿಂದ ಅದನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಕೈ ಬಿಡ್ತಕ್ಕಂಥ ಸನ್ನಿವೇಶವೂ ಕೂಡ ಇದೆ. ರೈತರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ.